ಪತಿದೇವ, ಇಂದು ನಮ್ಮ ಕಣ್ಣನ ನಾಮಕರಣ ದಿನ. ಬಹು ಇದ್ರ ಮನೆಯಿಂದ ಸಾಗಿಸಬೇಕು ಪತಿದೇವ. ಆಗಲಿ ಕಣ್ಣದೇವಿ, ನಿನ್ನ ಇಚ್ಛೆಯಂತೆ ಒಳ್ಳೆ ವಿಜೃಂಭಣೆಯಿಂದ ನೆರವೇರಿಸಿಕೊಡೋಣ. ನಿಂಗಪ್ಪ, ಲೇ ನಿಂಗಪ್ಪ, ಓರಿಯಪ್ಪ ಗೌಡ್ರ. ನೋಡು ನಿಂಗಪ್ಪ, ಇಂದು ನಮ್ಮ ಮನೆಯಲ್ಲಿ ಅಮೋಘಸಿದ್ದನವರ ಪುತ್ರನಾದ ಕಂದನ ಹೆಸರು ನಾಮಕರಣ ಇಡುವ ದಿನ. ಅದಕ್ಕಾಗಿ ನೀನು ಊರಲ್ಲಿ ಹೋಗಿ ಎಲ್ಲರ ಜನರಿಗೆ ನಮ್ಮ ಮನೆಗೆ ಊಟಕ್ಕೆ ಬರಲು ಹೇಳಿ ಬರಬೇಕು ನಿಂಗಪ್ಪ. ಹಾಗೆ ಬರುವಾಗ ಬಂಗಾರದ ತೊಟ್ಟಿಲವನ್ನು ತಂದು ಕರಳು ತೋರಣಗಳಿಂದ ಶೃಂಗಾರವನ್ನು ಮಾಡಿ ಬಣ್ಣದ ಪಡಸಾಲೆಯಲ್ಲಿ ತಂದು ಕಟ್ಟು ನಿಂಗಪ್ಪ. ಆಯ್ತ್ರಿಪ್ಪ ಗೌಡ್ರ, ಅಟ್ಟ ಮಾಡೋಣ್ರಪ್ಪ. ಚೆನ್ನಮ್ಮ ಚೆನ್ನಮ್ಮ, ಏನಾಯ್ತ್ರಿ ಅಮ್ಮ ಅವ್ರೆ? ಚೆನ್ನಮ್ಮ, ಇಂದು ನಮ್ಮ ಕಣ್ಣನ ನಾಮಕರಣ ದಿನ. ಬಹು ವಿಜೃಂಭಣೆಯಿಂದ ಸಾಗಿಸಬೇಕು ಚೆನ್ನಮ್ಮ. ನೀನು ಊರಿನ ಹೆಣ್ಣು ಮಕ್ಕಳನ್ನು ಬಾಗಿನಕ್ಕೆ ಕರೆದುಕೊಂಡು ಬಾರಮ್ಮ ಚೆನ್ನಮ್ಮ, ಬೇಗನೆ. ಆಗಲಿ ಅಮ್ಮ ಅವ್ರೆ. ಎಷ್ಟ್ ಚಂದ ಐತೆ ಇದು. ಸೇಮ್ ನಾವು ಜಾಮೂನ್ ಗೌಡ್ರ ಬಾಯಂದ ಹುಚ್ಚ ಬಿದ್ದಂಗ ಐತೆ. ಗೌಡ್ರಿ, ಕಂದನಿಗೆ ನಾಮಕರಣ ಏನಂತ ಹೇಳ್ಬೇಕ್ರಿ ಗೌಡ್ರಿ? ನೋಡಮ್ಮ ಚೆನ್ನಮ್ಮ, ಈ ವರಪುತ್ರನನ್ನು ಹಡೆಯಬೇಕಾದರೆ ಸಿಗನಾಪುರದ ಮಹಾದೇವರಿಗೆ 12 ವರ್ಷ ಭಕ್ತಿ ಮಾಡಿ ನಾಡಲೋಡ ಅಮೋಘ ಸಿದ್ಧರ ವರದಿಂದ ಈ ಕಂದನನ್ನು ಹೆತ್ತಿದ್ದೇವಮ್ಮ. ಈ ಕಂದನಿಗೆ ಅಂತಿಂತ ಹೆಸರು ಸರಿ ಹೋಗುವುದಿಲ್ಲಮ್ಮ. ಮಾಯದ ಮಗ ಮಾಸಿದ್ದ, ಮಾಯದ ಮಗ ಮಾದುಲಿಂಗನೆಂದು ನಾಮಕರಣ ಹಿಡಿದಮ್ಮ. ಆಗಲಿ ಗೌಡ್ರೆ.
ಮಾಧುಲಿಂಗ ಕುರ್ರ ಮಾಸಿದ ಕುರ್ರ ಮಾಸಿದ ಕುರ್ರ. ಏ ತಂಗಿ, ನಿನ್ನ ಗಂಡನ ಹೆಸರು ಹೇಳ. ಏ ತಂಗಿ, ಆರತಿ ಮಾಡು. ಹೇಳಬಿಡ್ಲೇಕ ಹಸಿ ಶೇಂಗಾ ಹೊಸ ಟಾಂಗ ಮಾಸಿದ ಒಡೆಯರ ಹಿಡ್ಕಲ್ ಬಾಮ. ತಂಗಿ ನಿನ್ ಗಂಡನ ಹೆಸರು ಹೇಳ. ಅಚ್ಚಿಕ್ಕಿಚ್ಚಿಕ್ ಹೊಳಿ ನಡುಪಂಚರ್ ಹೊಳಿ ಇಳಿಲಿಲ್ಲ, ಮಾರಿ ತೊಳಿಲಿಲ್ಲ, ನಿಂಗು ಮಾಮನ ಅಂತ ನನಗೆ ಹತ್ತಲಿಲ್ಲ. ಅಮ್ಮವ್ರೆ, ನಿಮ್ಮ ಪತಿದೇವ್ರ ಹೆಸರು ಹೇಳ್ರಲ್ಲ. ಆಗಲಿ ಚೆನ್ನಮ್ಮ. ದೇವರ ಮೇಗೆ ಬಲು ಭಕ್ತಿ, ನನ್ನ ಮೇಗೆ ಬಹಳ ಪ್ರೀತಿ. ಜಮಗೊಂಡ ಗೌಡರ ಹೆಸರು ಹೇಳ್ತೀವಿ, ಕುತ್ಸಭೆಗೆಲ್ಲ ಕೈ ಜೋಡಿಸಿ. ಯಪ್ಪ ಗೌರ, ನಮ್ಮ ತಾಯಿಯರ ಹೆಸರು ನೋಡಿ ಹೇಳ್ರಿಯಪ್ಪ. ಅವಿ ಔಷಧಿ ನೋಡು ನಿಂಗಪ್ಪ, ಗಿಳಿಯ ಬಣ್ಣ ಹಸಿರು, ನನ್ನ ಸತಿಯೇ ನನ್ನ ಉಸಿರು. ನನ್ನ ಸತಿ ಹೆಸರು ಹೇಳುತ್ತೇನೆ, ಕಣ್ಣದೇವಿ ಅಂತ. ನಿಂಗಪ್ಪ, ನೀನಾದರೂ ನಿಮ್ಮ ಹೆಣ್ಮಕ್ಕಳ ಹೆಸರೇನಾದ್ರೂ ಹೇಳಪ್ಪ. ಒಳ್ಳೆ ಹೇಳ್ತೀನಿ ತರಿಯಪ್ಪ ಗೌರ. ಗೋಡ್ಯಾಗ ತಗನಿ ಹಾಕ್ಯಾವ ಶಾಗಣಿ ತೆಕ್ಕಿ ನೋಡಂದ್ರ ನೆಕ್ಕಿ ನೋಡ್ತಾರ್ರಿ. ಮುಂಗ್ಲಿ ಮೋತಿ ಚೆಂಡ್ ನೋಡ್ರಿ ಗೌರ. ನಿಂಗಪ್ಪ, ಎಲ್ಲರಿಗೂ ಗೊಬ್ಬರಿಯನ್ನು ಹೊಂಚಪ್ಪ. ಆತ್ರಪ್ಪ ಗೌರ. ಅಮ್ಮವ್ರೆ, ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಡ್ರಿ ಅಮ್ಮವ್ರೆ. ಆಗಲಿ ಚೆನ್ನಮ್ಮ. ಅಳಬೇಡ ಕಂದ, ಅಳಬೇಡ. ಅಳಬೇಡ ಕಂದ, ಅಳಬೇಡ. ಅಳಬೇಡ ಕಂದ, ಅಳಬೇಡ. Thank you.
ಜಾಗದಲ್ಲಿ ಬಿಟ್ಟಾಳೆ. ಹಸಿದು ಬಂದವರಿಗೆ ಭಿಕ್ಷೆಯ ನೀಡಿರಪ್ಪ. ಹಸಿದು ಬಂದವರಿಗೆ ಭಿಕ್ಷೆಯ ನೀಡಿರಪ್ಪ. ದಾನ ಮಾಡಿದ ಮನೆಯು ಕೈಲಾಸನೋ. ದಾನ ಮಾಡಿದ ಮನೆಯು ಕೈಲಾಸನೋ. ಶ್ರೀ ಗುರು ಸೋಮಲಿಂಗೇಶ್ವರ ಸ್ವಯಂ ಪಾಕದಲ್ಲಿ ಭಿಕ್ಷೋ. ಹೋಗು. ಇಲ್ಲವಮ್ಮ, ಅಡಿಗೆ ಎದ್ದಿದ್ದಾರೆ ಇರಲಿ. ನೀನು ಹಸನ ಮಾಡುತ್ತಿರೋ ಕಾರಣಾದರೂ ನೀಡಮ್ಮ. ಹಕ್ಕು ಪಕ್ಷ ಅಂತ ನುಂಗಿ ನೀರು ಕುಡ್ತೀರ ತಾಯಿ. ಏನೂ ಇಲ್ಲ, ನಡೆಯರಪ್ಪ. ನಿಮ್ಮಂತವ್ರು ಸಾರ್ಕ ಬರುವರು. ಈ ಕರಿತಲಿ ಮಾಡೋರಿಗೆ ಯಾವ ಕಾಲಕ್ಕೂ ಬುದ್ಧಿ ಬರೋದಿಲ್ಲ. ಇವರ ಮನೆ ಬಾಗಿಲಲ್ಲಿ ಬಂಡಾರ ಗುರ್ತ ಬಿಟ್ಟು ಹೋಗಲೇಬೇಕು. ಮಾಧುಲಿಂಗ ಬಂದು ಗುರ್ತ ಹಿಡಿಯಲಿ. ಆವಾಗ ತಿಳಿಯಲು ಇದರ ಮರ್ಮ. ಕಣದೇವಿ, ಕಣದೇವಿ, ಯಾಕೆ ಪತಿದೇವ, ಏನಾಯ್ತು? ಕಣದೇವಿ, ಮಾಧುಲಿಂಗನು ಇನ್ನು ಬರಲಿಲ್ಲವೇ ಕಣದೇವಿ? ಪತಿದೇವ, ಮಾಧುಲಿಂಗನು ಕೆಲ್ಲಾರು ಕೈಯಲ್ಲಿ ಹೋಗಿದ್ದಾನೆ. ಇನ್ನಿಷ್ಟರ ಒಳಗಾಗಿ ಬರೋಣ ಪತಿದೇವ. ಏನೇ ಆಗಲಿ ಕಣದೇವಿ, ಆ ಅಮೋಘ ಸಿದ್ಧರ ವರದಿಂದ ನಮಗೆ ಗಂಡು ಮಗು ಜನಿಸಿ ಬಂದಿರುವನು. ಬೆಳೆದು ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗಿದ್ದಾನೆ. ಕಿಲ್ಲಾರಗಳನ್ನು ಮೈಸಿಕೊಂಡು ಬರುವಂತವನಾಗಿದ್ದಾನೆ ಕಣದೇವಿ. ಕಣದೇವಿ, ನಮಗೆ ಮುಂದೆ ಎಷ್ಟಾದರೂ ಮಕ್ಕಳು ಹುಟ್ಟಬಹುದು ಕಣದೇವಿ. ಆ ಮಹಾತ್ಮರಿಗೆ ಕೊಟ್ಟ ವಚನದಂತೆ ಮಾಧುಲಿಂಗನನ್ನು ಮುಂಬೆಟ್ಟಿ ಗುಡ್ಡಕ್ಕೆ ಒಪ್ಪಿಸಿ ಬರೋಣ ನಡೆ ಕಣದೇವಿ. ಬಾರಪ್ಪ ಮಾಧುಲಿಂಗ, ಬಾ. ನಡೆಯಪ್ಪ, ಹೋಗೋಣ ಅಜ್ಜವರ ಮಠಕ್ಕೆ. ಬೇಡ ಪತಿದೇವ, ಬೇಡ. ಇರುವವನು ಒಬ್ಬನೇ ಮಗನ ಇದ್ದಾನೆ. ಮುಂದೆ ಹುಟ್ಟಿದರೆ ಕೊಟ್ಟ ಬರುವನಂತೆ. ಈಗ ಬೇಡ ಪತಿದೇವ, ಸುಮ್ಮನೆ ಇರೀರಿ. ಆಗಲಿ ಕಣದೇವಿ, ನಿನ್ನಿಚ್ಛೆಯಂತೆ ಆಗಲಿ. ನಾನು ಸ್ವಲ್ಪ ಪೇಟೆ ಕಡೆ ಹೋಗಿ ಬರುತ್ತೇನೆ. ಕೈಚಲನ್ನು ತೆಗೆದುಕೊಂಡು ಬಾ ಕಣದೇವಿ. ಆಯ್ತು ಪತಿದೇವ. ಪಾಪ, ನನ್ನ ಗೂಳಿಗಳಿಗೆ ಸಾಮಾನುಗಳನ್ನು ತೆಗೆದುಕೊಂಡು ಬಾಪ. ಕಂದ, ನಿನ್ನ ಗೂಳಿಗಳಿಗೆ ಸಾಮಾನುಗಳು ಏನೇನು ತರಬೇಕೆಂದು ಹೇಳು ಕಂದ, ತರುತ್ತೇನೆ. ಅಪ್ಪ, ಬಂಗಾರದ ಕೊಂಬೆನಸು, ಜರತಾರಿ ಜೂಲ, ಬಣ್ಣ ಬಣ್ಣದ ಹಗ್ಗಗಳನ್ನು ತೆಗೆದುಕೊಂಡು ಬಾಪ. ಆಗಲಿ ಕಂದ, ನಿನ್ನ ಇಷ್ಟದಂತೆ ತರುತ್ತೇನೆ ಕಂದ. ಮರೆತು ಬರಬೇಡಪ್ಪ. ಇಲ್ಲ ಕಂದ, ಇಲ್ಲ. ನಿನ್ನ ಇಷ್ಟವೇ ನಮ್ಮ ಇಷ್ಟ. ತೆಗೆದುಕೋ ಪತಿದೇವ ಕೈಚೀಲನು. ಆಯ್ತು ಕಣದೇವಿ, ನಾನು ಹೋಗಿ ಬರುತ್ತೇನೆ. ಓಹೋ, ಇಂದು ನಮ್ಮ ಮನೆಗೆ ಆ ಮಹಾಯೋಗಿ ಅಮೋಘ ಸಿದ್ದೇಶ್ವರರೇ ಬಂದಿರಬಹುದು. ಅವರದೇ ಇದು ಭಂಡಾರದ ಗುರ್ತು. ಅಮ್ಮ, ಅಮ್ಮ,
ಯಾಕೆ ಮಗು ಮಾಧುಲಿಂಗ ಒಮ್ಮೆಂದ ಮೇಲೆ ಹೀಗೆ ತೀರ್ಬೇಕಂದ? ಅಮ್ಮ, ಇಂದು ನಮ್ಮ ಮನೆಗೆ ಯಾರಾದರೂ ಭಿಕ್ಷೆ ಬೇಡಲು ಬಂದಿದ್ದರ ನಮ್ಮ ಅವರಿಗೆ ಭಿಕ್ಷೆ ಕೊಟ್ಟು ಊಟ ಮಾಡಿಸಿ ಕಳಿಸಿದೆನಮ್ಮ. ಹೇಳು ತಾಯಿ, ಹೇಳು. ಮಾಧುಲಿಂಗ ಯಾವನ ಒಬ್ಬನ ತಿರ್ಕೊಂಡು ಬಂದಿದ್ದನು. ಅವನಿಗೆ ಊಟವನ್ನು ಮಾಡಿಸಲಿಲ್ಲ, ನೀರನ್ನು ಕೊಟ್ಟಿಲ್ಲ, ಆದರೆ ಧಾನ್ಯವನ್ನು ನೀಡಲಿಲ್ಲ ಕಂದ. ನೀನು ಹೀಗೇಕೆ ದುಃಖಿಸ್ತಿರುವೆ ಕಂದ, ಹೀಗೇಕೆ ದುಃಖಿಸ್ತಿರುವೆ? ಘಾತವಾಯಿತು ತಾಯಿ, ಘಾತವಾಯಿತು. ನಿನಗೇನ್ ಹೇಳಿದ್ದೇನಮ್ಮ? ದಾನ ಧರ್ಮದಲ್ಲಿ ಕೈ ತೊಳೆಯಬೇಕೆಂದು ಹೇಳಿರಲಿಲ್ಲವೇನವಮ್ಮ? ಇದು ನೋಡು ಭಂಡಾರ, ನನ್ನ ಸಲುವಾಗಿ ಗುರುತ ಇಟ್ಟು ಹೋಗಿದ್ದಾನೆ ನನ್ನ ಮಾಯಾ ಸ್ವರೂಪಿಯಾದ ತಂದೆ. ನಾನು ಮೋಸ ಹೋದೆನು ಕಂದ, ಮೋಸ ಹೋದೆನು. ನನಗೇನು ಗುರುತು ಸಿಗಲಿಲ್ಲ ಕಂದ, ಗುರುತು ಸಿಗಲಿಲ್ಲ. ಮಾಸಿದೇಶ, ಮಾಸಿದೇಶ. ತಾಯಿ, ಗುರುತ ಸಿಕ್ಕರೆ ದಾನ ಮಾಡಬೇಕು, ಗುರುತ ಹತ್ತದಿದ್ದರೆ ದಾನ ಮಾಡಬಾರದೆಂದು ಯಾವ ಶಾಸ್ತ್ರದಲ್ಲಿದೆ ಹೇಳಮ್ಮ ತಾಯಿ, ಹೇಳು. ಮಾಸಿದೇಶ, ಯಾರೇ ಬರಲಿ ಎಂತವರೇ ಬರಲಿ ನಮ್ಮಲ್ಲಿದ್ದಷ್ಟು ದಾನ ಮಾಡಬೇಕಮ್ಮ. ಮಾಸಿದೇಶ, ಮಾಸಿದೇಶ. ನನಗೇನು ಗುರುತು ಸಿಗಲಿಲ್ಲ ಕಂದ, ಗುರುತು ಸಿಗಲಿಲ್ಲ. ಇರಲಿ ಬಿಡಮ್ಮ. ಮಾಸಿದೇಶ, ಮಾಸಿದೇಶ. ಇದೇ ಭಂಡಾರದ ಆಶೀರ್ವಾದದಿಂದ ಹುಟ್ಟಿ ಬಂದಿರ್ಬೇಕಂದ, ಹುಟ್ಟಿ ಬಂದಿರ್ವಿ. ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಕಂದ, ಕ್ಷಮಿಸಿ ಬಿಡು. ಇರಲಿ ಬಿಡಮ್ಮ ತಾಯಿ, ನಾಳೆ ದೊಡ್ಡ ಕಾರ ಹುಣ್ಣಿಮೆ ಬಂತು. ನದಿಗೆ ಹೋಗಿ ನನ್ನ ಗೂಳಿಯನ್ನು ಮೇ ತೆಗೆದುಕೊಂಡು ಬರುತ್ತೇನೆ ತಾಯಿ. ಹಾಗೆ ನನ್ನ ಗೂಳಿಗಳಿಗೆ ಸಾಮಾನುಗಳಿಗೆ ಅಪ್ಪನಿಗೆ ತರಲು ಹೇಳಿದ್ದೇನೆ ತಾಯಿ. ನಾನು ನದಿಗೆ ಹೋಗಿ ಗೂಳಿಯನ್ನು ಮೇ ತೆಗೆದುಕೊಂಡು ಬರುತ್ತೇನೆ ತಾಯಿ. ಮಾಸಿದೇಶ, ನೀನು ಒಬ್ಬನೇ ಹೋಗಬೇಡ ಕಂದ, ಒಬ್ಬನೇ ಹೋಗಬೇಡ. ನಿನ್ನ ಜೊತೆಗೆ ಆಳುಗಳನ್ನು ಕರೆದುಕೊಂಡು ಹೋಗಿ ಬಾ ಕಂದ. ಆಗಲಿ ತಾಯಿ, ಆಳುಗಳನ್ನು ಕರೆದುಕೊಂಡು ಹೋಗಿ ಬರುತ್ತೇನೆ ತಾಯಿ. ನಮೋ ನಮೋ ಗಂಗಾ ತಾಯಿ, ಶ್ರೀದೇವಿ ನಿನ್ನ ಮಗನ ಬಂದಿದ್ದಾನೆ ಮಾ ತಾಯಿ. ನಮೋ ನಮೋ ಗಂಗಾ ತಾಯಿ, ಶ್ರೀದೇವಿ ನಿನ್ನ ಮಗನ ಬಂದಿದ್ದಾನಮ್ಮ ತಾಯಿ. ಅಲ್ಲ ಸಿದ್ದೇಶ, ಬಲ್ಲೆ ಶಿವನ ಮಗು ಸಿದ್ದೇಶ್ವರ ಕೂಗು ಕೇಳಿದೊಡನೆ ದೇವಾನ ದೇವತೆಗಳು ದಿಗ್ಗರಿಸಿ ಬರುವರು. ಮಗು ಚಿಂತಿಸಬೇಡ, ನಿನಗೇನು ಬೇಕು ಬೇಡ ಮಗು. ತಾಯಿ, ನನ್ನದೊಂದು ವಚನ ಪಾಲಿಸ್ತೀವ ತಾಯಿ? ಸಿದ್ದೇಶ, ಅಂತದೇನೇನು ಹೇಳು ಮಗು, ಧಾರಾಳವಾಗಿ ನಡೆಸಿಕೊಡುತ್ತೇನೆ, ಹೇಳು ಮಗು, ಹೇಳು. ತಾಯಿ, ತಾಯಿ, ಈ ಸದ್ಯದಲ್ಲಿ ಮಾಧುಲಿಂಗನು ಕದನಾರ ಎಂಬ ಗುಳಿ ಮೈ ತೊಳೆಯಲು ನಾಗರಮಡಿಗೆ ಬರುವನು. ನಿನ್ನ ಮರನಲ್ಲಿ ಮಾಯ ಮಾಡ್ಕೊಳ್ಳಮ್ಮ ತಾಯಿ. ಆಗಲಿ ಸಿದ್ದೇಶ, ಆಗಲಿ, ಇದೇನು ದೊಡ್ಡ ಕಾರ್ಯ. ಸಿದ್ದೇಶ, ನೀನು ಹೋಗು, ಮಾಯವಾಗು ಸಿದ್ದೇಶ. ಮಾಸಿದ್ದನ ಬರೋ ವೇಳೆ ಆಯ್ತು. ಆಯ್ತು ತಾಯಿ, ನಾನು ಹೋಗು.
ಹುಡುಗರ, ಗಂಗಾ ಮಾತೆಯು ತುಂಬಿ ಹರಿಯುತ್ತಿದ್ದಾಳೆ. ನನ್ನ ಗುರುಳಿಯನ್ನು ಮೇಯ್ತಳಿರು, ನಾನು ಸ್ನಾನ ಮಾಡುತ್ತೇನೆ. ಅಮ್ಮ ಯಪ್ಪ ಗಾದಕ್ಕ ಮೊದಲೇ ಮಾ ಗೌಡ್ರ ರೀ ಗೌಡ್ರ ಮಾಧುರಿ ನಾಗರಮಣಿ ಮಾಯಾದ್ರಿ ಗೌಡ್ರ. ಅಯ್ಯೋ ಶಿವ ಶಿವ, ಕಣರಾಳಿ ಕಣರಾಳಿ, ಏಕೆ ಪತಿದೇವ, ಏನಾಯ್ತು? ನಾನು ಏನು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ ಕಣ್ಣದೇವಿ, ನನ್ನ ಮಾತು ಕೇಳಲಿಲ್ಲ. ಈಗ ನೋಡು ಕಣ್ಣದೇವಿ, ಮಾಧುಲಿಂಗನು ಮಾಯದ ಮಡವಿನಲ್ಲಿ ಮಾಯವಾಗಿ ಬಿಟ್ಟಂತೆ. ಶಿವ ಶಿವ, ಕಣ್ಣದೇವಿ, ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ಪತಿದೇವ, ಮಗುವಿನನ್ನು ಮಠಕ್ಕೆ ಒಪ್ಪಿಸಿ ಬಂದರೆ ನನ್ನ ಜನ್ಮ ಸಾರ್ಥಕವಾಗುತ್ತಿತ್ತು ಕನ್ಯದೇವಿ, ಸಾರ್ಥಕವಾಗುತ್ತಿತ್ತು. ಪತಿದೇವ, ಇದಕ್ಕೆಲ್ಲ ನನ್ನದೇ ತಪ್ಪು ಪತಿದೇವ, ನನ್ನದೇ ತಪ್ಪು. ಮಾಸಿದೇಶ ಮಾಸಿದೇಶ, ನಿನ್ನ ತಾಯಿಯ ಮ್ಯಾಗ ಕರುಣೆ ಬರ್ಲಿಲ್ಲೇನೋ ಕಣ್ಣ, ಕರುಣೆ ಬರ್ಲಿಲ್ಲೇನೋ ಪತಿದೇವ, ಇದಕ್ಕೆಲ್ಲ ನನ್ನದೇ ತಪ್ಪು ಪತಿದೇವ, ತಪ್ಪು. ಇರಲಿ ಕನ್ನದೇವಿ, ಇರಲಿ. ಆ ಹುಡುಗರು ಬಂದು ಹೇಳಿದಾಗಿನಿಂದ ನನ್ನ ತಲೆಯಕ್ಕೂ ಸರಿ ಹೋಗುತ್ತಿಲ್ಲ ಕನ್ನದೇವಿ. ಇರಲಿ ಕನ್ನದೇವಿ, ಈಗ ರಾತ್ರಿ ಬಹಳವಾಗಿದೆ, ಮಲಗಿ ನಾಳೆ ಬೆಳಗಿನ ಜಾವ ವಿಚಾರ ಮಾಡೋಣ ಕನ್ನದೇವಿ, ವಿಚಾರ ಮಾಡೋಣ. ದುಃಖದ ಮರುವಿನಲ್ಲಿ ಮಲಗಿರುವರು. ಮಾಧುಲಿಂಗನ ಇವರ ಕಣ್ಣಿಗೆ ಕಾಣಲು ಹಚ್ಚಲೇಬೇಕು ಮತ್ತು ಮಾತನಾಡಲು ಹಚ್ಚಲೇಬೇಕು. ಜೈ ಗುರು ಸೋಮಲಿಂಗ. ತಾಯಿ, ನೀವು ಮಾಡಿದ ತಪ್ಪು ನಿಮ್ಮನ್ನೇ ಕಾಡುತ್ತಿದೆ ತಾಯಿ. ಕಣ್ಣೀರಿನಲ್ಲಿ ಕೈ ತೊಳುವ ಇದೇ ತನ್ನ ಕೈ ವಾಡವನ ಎಸಗುತ್ತದೆ. ಮುಂದೆ ಏನು ನಡೆದಿದೆ ಕೇಳು ತಾಯಿ. ನಿಮ್ಮ ಮಗನು ನಿಮ್ಮ ಕೈವಶ ಆಗಬೇಕಾದರೆ ಗಂಗೆಯ ದಡೆಯ ಮೇಲೆ ಹೂವಿನ ಹಂದರವನ್ನು ಹಾಕಿಸಿ 700 ವಾಲಗ ನುಡಿಸಿ ಮೂಗಂಡ್ಗ ಬಂಡರ ಸೋಡನಿಗೆ ಮಾಡಿದರೆ ಅಂದರೆ ನಿಮ್ಮ ಮಗನು ನಿಮ್ಮ ಕೈವಶವಾಗುವನು ತಾಯಿ. ತಕ್ಷಣವೇ ಒಯ್ದು ನನ್ನನ್ನು ಮಾಯದ ಗುಡ್ಡಕ್ಕೆ ಒಪ್ಪಿಸಿ ಬರಬೇಕು ನೋಡು ತಾಯಿ.
ಮಾಸಿದೇಶ ಮಾಸಿದೇಶ ನಿನ್ನ ತಾಯಿಯ ಮೇಗ ಕರುಣೆ ಬರಲಿಲ್ಲೇನು ಕಂದ, ಕರುಣೆ ಬರಲಿಲ್ಲೇನು? ಯಾಕೆ ಕಣ್ಣದೇವಿ ಹೀಗೆ ಅರಿಚಿಕೊಳ್ಳುತ್ತಿರುವ? ಕಣ್ಣದೇವಿ ಹೀಗೆ ಅರಿಚಿಕೊಳ್ಳುತ್ತಿರುವ? ಇಲ್ಲ ಪತಿದೇವ ಇಲ್ಲ. ಕಣ್ಣದೇವಿ ಹೀಗೆಲ್ಲ ಚೀರಾಡಿದರೆ ಮಾದುಲಿಂಗನು ಬರುವನೆ. ಕಣ್ಣದೇವಿ ಮಾದುಲಿಂಗನು ಪತಿದೇವ ಪತಿದೇವ. ಮಾದುಲಿಂಗನು ಕನಸಿನಲ್ಲಿ ಮಾತನಾಡಿ ಮಾಯವಾಗಿ ಹೋಗಿಬಿಟ್ಟನು ಪತಿದೇವ. ಏನೆಂದು ಮಾತನಾಡಿದನು ಕಣ್ಣದೇವಿ? ಮಾದುಲಿಂಗನು ಏನೆಂದು ಮಾತನಾಡಿದನು? ಗಂಗೆಯ ದೊರೆ ಮೇಲೆ ಹೂವಿನ ಹಂದರ ಹಾಕಿ ವಿಜೃಂಭಣದಿಂದ 700 ವಾಲಗ ನುಡಿಸಿ 3 ಮಣ ಬಂಡಾರ ಸೂರ್ಯನಿಗೆ ಮಾಡಿದರೆ ನಾನು ನಿಮ್ಮ ಕೈವೇಶನಾಗುವನೆಂದು ಹೇಳಿ ಮಾಯವಾದನು ಪತಿದೇವ. ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ ಕಣ್ಣದೇವಿ, ನನ್ನ ಮಾತು ಕೇಳಲಿಲ್ಲ. ಮಾಸಿದೇಶ ಮಾಸಿದೇಶ. ಮಹಾತ್ಮರಿಗೆ ವಚನ ಕೊಟ್ಟಿದ್ದಕ್ಕೆ ಯಾವ ಕಿಮ್ಮತ್ತು ಕೊಡಲಿಲ್ಲ ಕಣ್ಣದೇವಿ, ಯಾವ ಕಿಮ್ಮತ್ತು ಕೊಡಲಿಲ್ಲ. ನಡೆ ಕಣ್ಣದೇವಿ, ಮಾದುಲಿಂಗನಿಂದ ಕನಸಿನಲ್ಲಿ ಹೇಳಿದಂತೆ ಗಂಗೆಯ ನಡೆ ಮೇಲೆ ಹಂದರ ಹಾಕಿ ವಾಲ ಗರ್ಜನೆಯನ್ನು ಮಾಡಿ ಮಾದುಲಿಂಗನನ್ನು ಕೈವಶ ಮಾಡಿಕೊಳ್ಳೋಣ. ನಡೆ ಕಣ್ಣದೇವಿ ನಡೆ. ಮಾಸಿದೇಶ ಎಲ್ಲಿವೆ ಬಾಕಲ್ಲ. ನಾನೆಂದಿಲ್ಲ